ಹಲೋ ವೀಕ್ಷಕರೇ, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಜೊತೆ ಚಿಕನ್ ಪೆಪ್ಪರ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಇದಕ್ಕೆ ಒಂದು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಒಂದು 2 ಈರುಳ್ಳಿ, ಒಂದು 6 ಹಸಿಮೆಣಸು, ಒಂದು ಸ್ವಲ್ಪ ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಇದಕ್ಕೆ ಈಗ ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಹಸಿಮೆಣಸು ಫಸ್ಟು, ಆಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಅಂದರೆ ಫುಲ್ಲು ಕೆಂಪು ಕಲರ್ ಬರೋವರೆಗೂ ಫ್ರೈ ಆಗಬೇಕಿದು. ಇದು ಫ್ರೈ ಆದ್ರೇ ಚಿಕನ್ನು ರುಚಿ ಬರೋದು. ಇದಕ್ಕೆ ಯಾಕಂದರೆ ಬೇರೆ ಯಾವುದು ರುಬ್ಬಿರೋಂಥ ಐಟಮ್ಸ್ ಏನೂ ಹಾಕಲ್ಲ, ಇದೇ ಐಟಮ್ಸು. ಈರುಳ್ಳಿ ಸ್ವಲ್ಪ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ನಾನು ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಕೆಂಪಾಗಬೇಕು. ಫ್ರೈ ಆಗ್ತಾಯಿದೆ ನೋಡಿ ಈಗ ಕೆಂಪು ಕಲರ್ ಬಂದಿದೆ. ಇದಕ್ಕೆ ನಾನು ಒಂದು 3/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಇದು ಅಷ್ಟೇ, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಅದು ಪೂರ್ತಿ ಈರುಳ್ಳಿ ಜೊತೆ ಹೊಂದ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋದ ನಂತರ ಈಗ ಫ್ರೈ ಆಗಿದೆ. ಈಗ ಈ ಸಮಯದಲ್ಲಿ ನಾನು ಒಂದು 3/4 kg ಚಿಕನ್ನು ಕ್ಲೀನಾಗೆ ತೊಳೆದು ಎತ್ತಿಟ್ಕೊಂಡಿದ್ದೆ, ನೀರೆಲ್ಲ ಹೋಗೋದಂಗೆ. ಈಗ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. 3/4 kg ತೊಗೊಂಡಿದ್ದೆ. ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ನೀರೆಲ್ಲ ಪೂರ್ತಿ ಒಂದು ಸ್ವಲ್ಪನೂ ನೀರು ಇರಬಾರ್ದು. ಇದಕ್ಕೆ ಮುಖ್ಯವಾಗಿ ಏನಂದರೆ ಇದಕ್ಕೆ ನೀರು ಹಾಕಲ್ಲ, ಹಾಗೆ ಮಾಡೋದು. ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಬೇಕು ಇದನ್ನು. ಆ ಎಣ್ಣೆ ಒಗ್ಗರಣೆದು ಈರುಳ್ಳಿ ಹಸಿಮೆಣಸು ಹಾಕಿದ್ವಲ್ಲ ಅದರೊಳಗೆ ಇದು ಬೇಯಬೇಕು. ಇದು ಬೇಯ್ದು ಅದರೊಳಗೆ ಚೆನ್ನಾಗೆ ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ, ಅದೇ ನೀರು ಸಾಕಾಗುತ್ತೆ. ರುಬ್ಬಿರೋಂಥ ಐಟಮ್ಸ್ ಏನೂ ಇಲ್ಲ ಇದಕ್ಕೆ ಹಾಕೋಕ್ಕೆ, ಎಲ್ಲ ಪೌಡ್ರು. ತೋರಿಸ್ತೀನಿ. ಇದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟು ಚೆನ್ನಾಗಿ ಒಂದು ಸಲ ಎಲ್ಲ ಕಡೆ ಮಿಕ್ಸ್ ಕೊಡಲಿ. ಮಿಕ್ಸ್ ಕೊಟ್ಟ ನಂತರ ಅದರದ್ದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳೋಕ್ಕೆ ಬಿಡಬೇಕು. 2 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಈ ಕಲರಿಗೆ ಚೇಂಜ್ ಆಗಿದೆ. ಇದು ಅರ್ಧ ಬೆಂದಿದೆ ಚಿಕನ್ನು. ನೀರಿನ ಅಂಶನೂ ಪೂರ್ತಿ ಚಿಕನ್ದೇ ಬಿಟ್ಕೊಂಡಿರೋದು. ನೀರು ಹಾಕೋದು ಬೇಡ ಅನ್ನಲ್ಲ, ಇದಕ್ಕೋಸ್ಕರನೇ. ಆ ನೀರಲ್ಲಿ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಒಗ್ಗರಣೆಗೆ ಹಾಕಿದ ತಕ್ಷಣ ಚಿಕನ್ನು. ಈಗ ಅರ್ಧ ಬೆಂದಿದೆ. ಈ ಸಮಯದಲ್ಲಿ ಇದಕ್ಕೆ ನಾವು ಸ್ವಲ್ಪ ಪುಡಿಗಳನ್ನೆಲ್ಲ ಆ್ಯಡ್ ಮಾಡಬೇಕು. ಇದಕ್ಕೊಂದು ಚಮಚ ಕಾಳುಮೆಣಸಿನ ಪುಡಿ, ಒಂದು 1/4 ಟೀ ಸ್ಪೂನ್ ಗರಂ ಮಸಾಲೆ, ಇನ್ನೊಂದು 1/4 ಟೀ ಸ್ಪೂನು ಜೀರಿಗೆ ಪೌಡ್ರು, ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಹಸಿಮೆಣಸು ಕಾಳುಮೆಣಸು ಹಾಕಿರೋದ್ರಿಂದ ಖಾರದ ಪುಡಿ ಏನು ಜಾಸ್ತಿ ಬೇಡ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಿದ್ದೀನಿ. 1 ಟೀ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಇದನ್ನು. ಆ ಪುಡಿ ಜೊತೆ ಚಿಕನ್ ಎಲ್ಲ ಚೆನ್ನಾಗಿ ಬೆರ್ಕೊಬೇಕು. ಈ ಸಮಯದಲ್ಲಿ ನೀವು ಉಪ್ಪು ಬೇಕಿದ್ರೆ ನೋಡ್ಕೊಬೋದು, ಕಮ್ಮಿ ಇದ್ರೂ ಹಾಕ್ಕೊಬೋದು. ಒಂದು ಸಲ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆ ಪುಡಿ ಒಳಗೆ ಅದೆಲ್ಲ ಮಿಕ್ಸ್ ಆಗಬೇಕು. ಚಿಕನ್ನು ಚೆನ್ನಾಗಿ ಮಿಕ್ಸ್ ಆಗ್ತಿರಂಗೆ ಗೊತ್ತಾಗುತ್ತೆ ನಿಮಗೆ, ಇದ್ರದ್ದು ಸ್ಮೆಲ್ ಬರೋಕ್ಕೆ ಶುರು ಆಗಿಬಿಡುತ್ತೆ. ಚೆನ್ನಾಗಿ ಅನ್ನಿಸ್ತಿದೆ ನನಗೆ ನೋಡಿ. ಮಿಕ್ಸ್ ಕೊಟ್ಟೆ. ಈಗ ಒಂದು ಸೆಕೆಂಡ್ ಹಂಗೆ ಬಿಡಿ, ಅದು ಚೆನ್ನಾಗಿ ಆ ಮಸಾಲೆ ಒಳಗೆ ಅದು ಬೆರಿಬೇಕು. 1 ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿದ್ದೆ. ಈಗ ತೆಗೆದು ಈಗ ಇನ್ನೊಂದು ಸಲ ಮಿಕ್ಸ್ ಕೊಟ್ಟು ಈಗ ಇದಕ್ಕೆ ಸೋಯಾ ಸಾಸು 2 ಟೀ ಸ್ಪೂನು ಸೋಯಾ ಸಾಸು, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಇಷ್ಟೇ ವೀಕ್ಷಕರೇ ಇದ್ರದ್ದು. ಸೋಯಾ ಸಾಸು ಕಸ್ತೂರಿ ಮೇಥಿ ಹಾಕಿದ ತಕ್ಷಣ ಇನ್ನೊಂದು ಸಲ ಮಿಕ್ಸ್ ಕೊಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡಬೇಕು. ಲಾಸ್ಟಿಗೆ ಹಾಕಿ ಒಂದು 10 ನಿಮಿಷ ಸಿಮ್ಮಿಗೆ ಬಿಟ್ಬಿಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ನೋಡ್ತಾನೆ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿ ಆಫ್ ಮಾಡಿದರೆ ಆಯಿತು. ಚಿಕನ್ ಪೆಪ್ಪರ್ ರೆಡಿ. ನೀವೊಂದು ಸಲ ಮಾಡಿ ನೋಡಿ.
ತುಂಬ ಸುಲಭವಾದ್ದು, ಬ್ಯಾಚುಲರ್ಸ್ಗಂತೂ ಒಳ್ಳೆ ಅಡುಗೆನೇ ಇದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಫುಲ್ ಆದಮೇಲೆ ಎಷ್ಟು ಚೆನ್ನಾಗಾಗಿದೆ. ನಾನು ಇದ್ರ ಜೊತೆ ಚಿಕನ್ ಸಾರು ಮುದ್ದೆ ಮಾಡ್ಕೊಂಡಿದ್ದೆ, ಅದೆಲ್ಲ ನಾನೇನು ವೀಡಿಯೋ ಮಾಡಿಲ್ಲ. ಮುದ್ದೆ ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ. ಚಿಕನ್ ಸಾರು ಜೊತೆ ಇದು ಸವಿಯಲು ಸಿದ್ಧವಾಗಿದೆ. ಈಗ ಸರ್ವ್ ಮಾಡ್ಕೊಂಡು ಬಟ್ಲಿಗೆ. ಮುದ್ದೆ ಚಿಕನ್ ಪೆಪ್ಪರು ಚಿಕನ್ ಸಾರಿಗೆ ಸೂಪರಾಗಿದೆ. ಚೆನ್ನಾಗಿದ್ದೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.